ವೀಕ್ಷಕರ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂದ್ರೆ ಒಂದು ಫೋಟೋ ಇಂದ 8 ಫೋಟೋನ ಹೇಗೆ ಸೆಟ್ ಮಾಡೋದು, ಅದು ಕೂಡ ಕೀಬೋರ್ಡ್ ನಲ್ಲಿ ಒಂದೇ ಒಂದು ಕೀ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗಿ 8 ಫೋಟೋ ಆಗಿ ಡೆಸ್ಕ್ಟಾಪ್ ಅಲ್ಲಿ ಸೇವ್ ಆಗುತ್ತೆ. ಇದನ್ನ ಫೋಟೋಶಾಪ್ ಸಾಫ್ಟ್ವೇರ್ ನಲ್ಲಿ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಪ್ರಜಿತ್ ಮೈಸೂರು ಟೆಕ್ನಿಕಲ್ ಸಪೋರ್ಟ್ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗಡೆ ಕಾಣಿಸ್ತಾರಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಫೋಟೋಶಾಪ್ ಅಂತ ಕಾಣಿಸ್ತಿದೆ ನೋಡಿ, ಈ ಫೋಟೋಶಾಪ್ ನ ಓಪನ್ ಮಾಡ್ಕೊಳ್ತಾ ಇದೀನಿ. ಓಪನ್ ಆದ್ಮೇಲೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ಫೈಲ್ ಅಂತ, ಫೈಲ್ ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಓಪನ್ ಅಂತ ಕ್ಲಿಕ್ ಮಾಡ್ತಾ ಇದೀನಿ. ಹಾಗೆ ನಿಮ್ಗೆ ಯಾವ ಪಾತ್ ನಲ್ಲಿ ಅಂದ್ರೆ ಎಲ್ಲಿ ನೀವು ಫೋಟೋಸ್ ಇಟ್ಟಿರ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಡೆಸ್ಕ್ಟಾಪ್ ಮೇಲೆ ಇಟ್ಟಿರೋದ್ರಿಂದ ಡೆಸ್ಕ್ಟಾಪ್ ನ ಕ್ಲಿಕ್ ಸೆಲೆಕ್ಟ್ ಮಾಡ್ತಾ ಇದೀನಿ. ಡೆಸ್ಕ್ಟಾಪ್ ನಲ್ಲಿ ಈ ಫೋಟೋನ ಸೆಲೆಕ್ಟ್ ಮಾಡಿ ಓಪನ್ ನೋಡಿ. ಈಗ ಸಾಫ್ಟ್ವೇರ್ ಒಳಗಡೆ ಫೋಟೋಸ್ ಬಂದು ಕುತ್ಕೊಂಡಿದೆ. ಇದು ಸಿಂಗಲ್ ಫೋಟೋ ಆಗಿದೆ, ಅಂದ್ರೆ ನೀವು ಕ್ಯಾಮ್ರಾದಲ್ಲಿ ಏನ್ ತೆಗೆದಿರ್ತೀರಾ ಆ ಒಂದು ಸಿಂಗಲ್ ಫೋಟೋ ಆಗಿದೆ. ಇದನ್ನ ನಾವು 8 ಫೋಟೋ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನ ನೋಡೋಣ. ಇಲ್ಲಿ ಮೇಲ್ಗಡೆ ಕಾಣಿಸ್ತದೆ ನೋಡಿ ವಿಂಡೋಸ್ ಅಂತ ಇದೆಯಲ್ಲ, ಈ ವಿಂಡೋಸ್ ನ ಕ್ಲಿಕ್ ಮಾಡ್ಕೊಳ್ಳಿ. ವಿಂಡೋಸ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆಕ್ಷನ್ಸ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಒಂದು ಫೋಲ್ಡರ್ ಅಂತ ಇದೆ, ಈ ಫೋಲ್ಡರ್ ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಯಾವ ರೀತಿ ನೇಮ್ ಬೇಕೋ ಆ ರೀತಿ ನೇಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು PP8 ಅಂತ ಸೆಟ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಕ್ರಿಯೇಟ್ ನ್ಯೂ ಆಕ್ಷನ್ಸ್ ಅಂತ ಕಾಣಿಸ್ತದೆ, ಕ್ರಿಯೇಟ್ ನ್ಯೂ ಆಕ್ಷನ್ ನ ಕ್ಲಿಕ್ ಮಾಡಿ. ಇಲ್ಲೂ ಕೂಡ PP8 ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ, PP8 ಅಂತ ಟೈಪ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಫಂಕ್ಷನ್ ಕೀ ಅಂತ ಕಾಣಿಸ್ತದೆ ನೋಡಿ, ಈ ಫಂಕ್ಷನ್ ಕೀ ನಲ್ಲಿ ನನ್ ಅಂತ ಇದೆ, ನನ್ ಅಂತ ಇದ್ರೆ ಯಾವುದೇ ಕೀಸ್ ಕೂಡ ಸೆಲೆಕ್ಟ್ ಆಗಿಲ್ಲ. ನಿಮ್ಗೆ ಯಾವ ಕೀ ಪ್ರೆಸ್ ಮಾಡಿದ್ರೆ 8 ಫೋಟೋ ಸೆಟ್ ಆಗ್ಬೇಕು ಅಂತ ಕೇಳುತ್ತೆ. ಇಲ್ಲಿ ಇದರಲ್ಲಿ F1 F2 ಇಂದ ಹಿಡಿದು F12 ವರೆಗೂ ಇದೆ. ನೀವು ಯಾವ ಕೀಬೋರ್ಡ್ ನಲ್ಲಿ ಕಾಣಿಸ್ತದೆ ನೋಡಿ, ಕೀಬೋರ್ಡ್ ನಲ್ಲಿ ಯಾವುದೇ ಕೀಬೋರ್ಡ್ ನಲ್ಲಿ ಇರೋಂತಹ ಯಾವುದೇ F2 ಇಂದ ಹಿಡಿದು F12 ವರೆಗೂ ಯಾವ ಕೀ ಬೇಕಾದ್ರೂ ಸೆಟ್ ಮಾಡ್ಕೋಬಹುದು. ಆಲ್ರೆಡಿ ಇದು ಏನಾದ್ರು F12 ಅಂತ ಸೆಟ್ ಆಗಿತ್ತು ಅಂದ್ರೆ ಬೇರೆದು ಯಾವ್ದಾದ್ರು ನೀವು ಆಕ್ಷನ್ಸ್ ಏನಾದ್ರು ಸೆಟ್ ಮಾಡ್ಕೊಂಡಿದ್ರೆ ನೀವು ಮತ್ತೆ ಸೆಟ್ ಮಾಡಿ ಶಿಫ್ಟ್ ಬಟನ್ ಕ್ಲಿಕ್ ಮಾಡಿ. ನೋಡಿ ಶಿಫ್ಟ್ ಅಂತ ಇದೆಯಲ್ಲ, ಶಿಫ್ಟ್ ಕ್ಲಿಕ್ ಮಾಡಿ ಅಂದ್ರೆ ನೀವು ಶಿಫ್ಟ್ ಪ್ರೆಸ್ ಮಾಡಿ F11 ಪ್ರೆಸ್ ಮಾಡ್ಬೇಕಾಗುತ್ತೆ, ಅವಾಗಲೇ ಈ ಆಕ್ಷನ್ಸ್ ವರ್ಕ್ ಆಗುತ್ತೆ. ಈಗ ಯಾವ ಆಕ್ಷನ್ಸ್ ಇಲ್ಲ ನನ್ನಲ್ಲಿ, ಸೊ ಅದರಿಂದ ನಾನು ಏನ್ ಮಾಡ್ತಾ ಇದ್ದೀನಿ F12 ಮಾತ್ರ ಇಟ್ಕೊಳ್ತಾ ಇದ್ದೀನಿ. ಶಿಫ್ಟ್ ಮತ್ತೆ ಕಂಟ್ರೋಲ್, ನೀವು ಕಂಟ್ರೋಲ್ ಇಟ್ಕೊಂಡು F12 ಪ್ರೆಸ್ ಮಾಡ್ಬೇಕು ಅಂದ್ರೆ ಕಂಟ್ರೋಲ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ಇಲ್ಲ ಶಿಫ್ಟ್ ಇಟ್ಕೊಂಡು F12 ಪ್ರೆಸ್ ಮಾಡಬೇಕು, ಶಿಫ್ಟ್ ಇಟ್ಕೊಂಡು ಶಿಫ್ಟ್ ನ ಟಿಕ್ ಮಾಡಿ. ಇಲ್ಲ ಬರೀ F12 ಮಾತ್ರ ಪ್ರೆಸ್ ಮಾಡೋದು ವರ್ಕ್ ಆಗಬೇಕು, ಬೇರೆ ಇದೆರಡು ಆಫ್ ಟಿಕ್ ಮಾರ್ಕ್ ತೆಗೆದುಬಿಡಿ, F12 ಅಲ್ಲೇ ಇರಲಿ. ಈಗ ರೆಕಾರ್ಡ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ರೆಕಾರ್ಡ್ ಆಗ್ತಾ ಇದೆ. ಮತ್ತೆ ಇದನ್ನ ಈ ಸಿಂಗಲ್ ಫೋಟೋ ನಾವು ಯಾವ ರೀತಿ ಕ್ಯಾಮ್ರಾದಲ್ಲಿ ತೆಗೆದಿರ್ತೀವಿ ಆ ರೀತಿ ಇರುತ್ತೆ. ಇದನ್ನ ನಾವು ಕ್ರಾಪ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ರಾಪ್ ಅಂತ ಟೂಲ್ಸ್ ನಲ್ಲಿ ಕ್ರಾಪ್ ಅಂತ ಇದೆ ನೋಡಿ, ಈ ಕ್ರಾಪ್ ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇದು ಸೈಜ್ ಸೆಟ್ ಮಾಡ್ಕೋಬೇಕಾಗುತ್ತೆ. ಸೈಜ್ ಬಂದು 1.5 ಇಂಚಸ್ ಅಲ್ಲಿ ಇರ್ಬೇಕಿದು. IN ಅಂತ ಕ್ಲಿಕ್ ಮಾಡಿ. ಕೆಲವು ಸಲ ಸೆಂಟಿಮೀಟರ್ CM ಅಂತ ಇರುತ್ತೆ, ನೋಡ್ಕೋಬೇಕಾಗುತ್ತೆ. ಇದು ಇಂಚಸ್ ನಲ್ಲಿ ಇರಬೇಕು. ಇಂಚಸ್ ನ ಕ್ಲಿಕ್ ಮಾಡಿ. ಹಾಗೆ height 2 ಇಂಚಸ್, ವಿಡ್ತ್ 1.5 ಇಂಚಸ್, height 2 ಇಂಚಸ್, ರೆಸಲ್ಯೂಷನ್ ಬಂದು 600 ಇರಬೇಕಾಗುತ್ತೆ. 600 ಯಾಕೆ ಇಡ್ತಾ ಇದ್ದೀನಿ ಅಂದ್ರೆ ನೀವು ಕ್ಲಾರಿಟಿ, ಫೋಟೋ ಪಿಕ್ಚರ್ ಕ್ಲಾರಿಟಿ ಬಂದು ಪಾಸ್ಪೋರ್ಟ್ ಸೈಜ್ ಫುಲ್ ಹೈ ರೆಸಲ್ಯೂಷನ್ ಇದ್ರೆ ಫುಲ್ ಕ್ಲಾರಿಟಿ ಬರುತ್ತೆ. ಸೊ ಅದರಿಂದ 600 ಇಡ್ತಾ ಇದ್ದೀನಿ. ಮೌಸ್ ನಲ್ಲಿ ನೋಡಿ, ಇಲ್ಲ ಒಂದ್ ಕಡೆ ಮಾರ್ಕ್ ಮಾಡಿ ಮೌಸ್ ನಲ್ಲಿ ಡ್ರ್ಯಾಗ್ ಮಾಡಿ, ಯಾವ ಸೈಜ್ ಬೇಕೋ ಸೆಟ್ ಮಾಡ್ಕೊಳ್ಳಿ. ಇದು ಇಲ್ಲಿ ಮೇಲ್ಗಡೆ ಒಂದು ವೈಟ್ ಬಾರ್ಡರ್ ಬರುತ್ತೆ, ಸೊ ಬಾರ್ಡರ್ ಬರೋದ್ರಿಂದ ಸ್ವಲ್ಪ ಮೇಲೆ ಇಟ್ಕೋಬೇಕಾಗುತ್ತೆ. ಇದು ಈ ತರ ಇಟ್ಕೊಂಡು ಬಾರ್ಡರ್ ಬಂದು ತಲೆ ಮೇಲೆ ಕಟ್ ಆಗುತ್ತೆ. ಸೊ ಅದರಿಂದ ಮೇಲ್ಗಡೆ ಮತ್ತೆ ರೈಟ್ ಲೆಫ್ಟ್ ಪೊಸಿಷನ್ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಬಾರ್ಡರ್ ಇಲ್ಲಿ ಗಂಟ ಬರೋದ್ರಿಂದ ಇಷ್ಟು ಸ್ಪೇಸ್ ಇರುತ್ತೆ. ಇದನ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಎಂಟರ್ ಅಂತ ಕೊಡ್ತಾ ಇದ್ದೀನಿ. ಎಂಟರ್ ಅಂತ ಕೊಟ್ಮೇಲೆ ಈ ಸೈಜ್ ಕ್ರಾಪ್ ಆಗಿದೆ ಅಂದ್ರೆ 1.5 ಇಂಚಸ್ ಮತ್ತೆ 2 ಇಂಚಸ್ ಸೆಟ್ ಆಗಿದೆ ನೋಡಿ. ಬ್ಯಾಕ್ ಗ್ರೌಂಡ್ ಲಾಕ್ ಆಗಿದೆ. ಲಾಕ್ ನ ರಿಮೂವ್ ಮಾಡ್ಬೇಕಾದ್ರೆ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಲಾಕ್ ನ ರಿಮೂವ್ ಮಾಡೋದ್ರೆ ಬಾರ್ಡರ್ ಹಾಕಬೇಕಾಗುತ್ತೆ. ಸೊ ಅದರಿಂದ ಮೌಸ್ ನಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಕೆ ಅಂತ ಕಾಣಿಸ್ತದೆ ನೋಡಿ, ಓಕೆ ನ ಕ್ಲಿಕ್ ಮಾಡಿ. ನೋಡಿ ಲಾಕ್ ರಿಮೂವ್ ಆಗಿದೆ, ಲಾಕ್ ಹೋಗಿದೆ. ಇಲ್ಲಿ ನೆಕ್ಸ್ಟ್ ಎಡಿಟ್ ಅಂತ ಆಪ್ಷನ್ ಇದೆ ನೋಡಿ, ಎಡಿಟ್ ನ ಕ್ಲಿಕ್ ಮಾಡಿ. ಇಲ್ಲಿ ಸ್ಟ್ರೋಕ್ ಅಂತ ಇದೆ ನೋಡಿ, ಸ್ಟ್ರೋಕ್ ನ ಕ್ಲಿಕ್ ಮಾಡಿ. ಇಲ್ಲಿ 60 ಪಿಕ್ಸೆಲ್ಸ್ ಅಂದ್ರೆ ವಿಡ್ತ್ ಬಂದು 60 ಪಿಕ್ಸೆಲ್ಸ್, ಕಲರ್ ಬ್ಲ್ಯಾಕ್,
60 ಪಿಕ್ಸೆಲ್ಸ್ ಕಲರ್ ಬ್ಲ್ಯಾಕ್ ಮತ್ತೆ ಇನ್ಸೈಡ್ ಮೂರು ನೋಡ್ಕೊಳ್ಳಿ. ಇನ್ಸೈಡ್ ಅಲ್ಲಿ ಇರಬೇಕು, 60 ಪಿಕ್ಸೆಲ್ ಇರಬೇಕು, ಕಲರ್ ನಲ್ಲಿ ಇರಬೇಕು. ಓಕೆ ಮಾಡಿದ್ರೆ ನಿಮಗೆ ಬ್ಲ್ಯಾಕ್ ಬಾರ್ಡರ್ ಬಂದಿದೆ, ಬ್ಲ್ಯಾಕ್ ಬಂದಿದೆ. ಈಗ ಮತ್ತೆ ಎಡಿಟ್ ಹೋಗಿ ಮತ್ತೆ ಸ್ಟ್ರೋಕ್ ಇದನ್ನ 55 ಇಟ್ಕೊಳ್ಳಿ. 55 ಬಾರ್ಡರ್ ಬಂದು ವೈಟ್ ಅಲ್ಲಿ ಬೇಕಾಗಿರೋದು ವೈಟ್ ಅಲ್ಲಿ ಇಡ್ತಾ ಇದೀನಿ. ಇಲ್ಲಿ ವೈಟ್ ಕವರ್ ಆಗುತ್ತೆ. ಇನ್ನು 5 ಅಂದ್ರೆ 60 ಇಟ್ಕೊಂಡಿದ್ವಲ್ಲ, 60 ಕವರ್ ಆಗಿದೆ. ಇಲ್ಲಿ 55 ವೈಟ್ ಬಾರ್ಡರ್ ಇಟ್ಕೊಂಡಿದ್ವಲ್ಲ, 55 ಕವರ್ ಆಗುತ್ತೆ. ಇಲ್ಲಿ 5 ಪಿಕ್ಸೆಲ್ಸ್ ಏನಿರುತ್ತೆ ಅದು ಬ್ಲ್ಯಾಕ್ ಬಾರ್ಡರ್ ಸಿಗುತ್ತೆ. ಸೊ ಅದರಿಂದ ನೋಡಿ 60 ಕವರ್ ಆಗಿ 5 ಪಿಕ್ಸೆಲ್ ಬಾರ್ಡರ್ ಸಿಗುತ್ತೆ. ಈಗ ಸಿಂಗಲ್ ಪಾಸ್ಪೋರ್ಟ್ ಸೈಜ್ ಫೋಟೋ ರೆಡಿ ಆಗಿದೆ. ಅದನ್ನ N to A ಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ ಇದನ್ನ ಕಂಟ್ರೋಲ್ ಎ ಕ್ಲಿಕ್ ಮಾಡಿದ್ರೆ ಈ ಪಾತ್ ಫುಲ್ ಕಂಪ್ಲೀಟ್ ಸೆಲೆಕ್ಟ್ ಆಗುತ್ತೆ. ಈ ಫೋಟೋಸ್ ಅಂದ್ರೆ ಈ ಫೋಟೋಸ್ ಏನಿದೆ ಈ ಫೋಟೋ ಸೆಲೆಕ್ಟ್ ಆಗುತ್ತೆ. ಮತ್ತೆ ಇಲ್ಲಿ ಕಂಟ್ರೋಲ್ ಎ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಗುತ್ತೆ. ಮತ್ತೆ ಕಂಟ್ರೋಲ್ C ಕ್ಲಿಕ್ ಮಾಡಿದ್ರೆ ಕಾಪಿ ಆಗಿರುತ್ತೆ. ಮತ್ತೆ ಫೈಲ್ಗೆ ಹೋಗಿ ನ್ಯೂ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಪ್ ಬೋರ್ಡ್ ಕ್ಲಿಕ್ ಮಾಡಿ, ಇಲ್ಲಿ ಫೋಟೋಸ್ ಅಂತ ನೋಡಿ, ಫೋಟೋಸ್ ಕ್ಲಿಕ್ ಮಾಡಿ, ಇಲ್ಲಿ 4:6 ನ ಸೆಲೆಕ್ಟ್ ಮಾಡಿ, 4:6 ರೆಸಲ್ಯೂಷನ್ ಬಂದು 600 ಇಟ್ಕೊಳ್ಳಿ. ಇಲ್ಲಿ ಬಿಟ್ಟು 16 ಬಿಟ್ ಅಲ್ಲಿ ಇರಲಿ. ಇಂಚಸ್ ಅಲ್ಲಿ ಇರಬೇಕು. ಈ ಇಂಚಸ್ 6 4 600 ಬಿಟ್ಟು ಓಕೆ. ಇವಾಗ ನಿಮ್ಗೆ 4:6 ಶೀಟ್ ರೆಡಿ ಆಗಿದೆ. ಒಂದು ಶೀಟ್ ನ ರೆಡಿ ಮಾಡ್ಕೊಂಡಿದ್ವಿ. ಈಗ ಕಂಟ್ರೋಲ್ V ಕೊಟ್ರೆ ಆ ಒಂದು ಸಿಂಗಲ್ ಫೋಟೋ ಬಂದು ಇದಕ್ಕೆ ಸೇವ್ ಆಗಿದೆ. ಈಗ ಆಲ್ಟ್ ಇಟ್ಕೊಂಡು ಮೌಸ್ ನಲ್ಲಿ ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಮೂವ್ ಆಗುತ್ತೆ. ಮತ್ತೆ ಆಲ್ಟ್ ಇಟ್ಕೊಂಡು ಮತ್ತೆ ಮೂವ್ ಮಾಡ್ಕೊಳ್ಳಿ. ಮತ್ತೆ ಆಲ್ಟ್ ಇಟ್ಕೊಂಡು ಮತ್ತೆ ಮೂವ್ ಮಾಡಿ. ಈಗ ಎಂಡ್ ಫೋಟೋ ರೆಡಿ ಆಗಿದೆ ನೋಡಿ. ಎಂಡ್ ಫೋಟೋ ರೆಡಿ ಆಗಿದೆ. ಇದೆಲ್ಲ ಕಂಪ್ಲೀಟ್ ಲೇಯರ್ಸ್ ಎಲ್ಲ 8 ಲೇಯರ್ಸ್ ತಗೊಂಡಿದೆ. ಇದನ್ನ ಸಿಂಗಲ್ ಲೇಯರ್ ಮಾಡ್ಕೋಬೇಕಾಗುತ್ತೆ. ಎಲ್ಲಾರು ಯಾವ್ದು ಎಲ್ಲ ಕ್ಲಿಕ್ ಮಾಡಿ, ಲೆಫ್ಟ್ ಕ್ಲಿಕ್ ಮಾಡಿ, ಮರ್ಜ್ ವಿಸಿಬಲ್ ಅಂತ ಕೊಡಿ. ಎಲ್ಲ ಒಂದೇ ಲೇಯರ್ ಆಗಿದೆ. ಮತ್ತೆ ಇದು ಸೇವ್ ಮಾಡಬೇಕಾದ್ರೆ ಫೈಲ್ಗೆ ಹೋಗಿ ಸೇವ್ ಆಸ್, ಡೆಸ್ಕ್ಟಾಪ್ ಮೇಲೆ ಇಲ್ಲಿ ಫೋಟೋ PSD ಅಂತ ಇರುತ್ತೆ, JPG ಕ್ಲಿಕ್ ಮಾಡಿ 1 ಅಂತ ಸೇವ್ ಮಾಡ್ತಾ ಇದೀನಿ. ಸೇವ್ ಅಂತ ಕೊಟ್ರೆ ಡೆಸ್ಕ್ಟಾಪ್ ಮೇಲೆ ಸೇವ್ ಆಗಿರುತ್ತೆ. ಮತ್ತೆ ಇಲ್ಲಿ ನೀವು ಮಾಡ್ಬೇಕಾಗಿರೋದು ಇಲ್ಲಿ ನೋಡಿ, ಈ ಆಕ್ಷನ್ಸ್ ಕೀಸ್ ನಲ್ಲಿ ಕ್ರಾಪ್ ಅಂತ ಇರುತ್ತೆ ನೋಡಿ. ಕ್ರಾಪ್ ಅಂತ ಇದೆಯಲ್ಲ, ಫಸ್ಟ್ ನಲ್ಲೇ ಇರುತ್ತೆ ನೋಡಿ ಕ್ರಾಪ್ ಅನ್ನೋದ್ ಮೇಲೆ ಇಲ್ಲಿ ಟಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಟಿಕ್ ಮಾಡ್ಕೊಳ್ಳಿ. ಹಾಗೆ ರೆಕಾರ್ಡ್ ಏನಿರುತ್ತೆ ರೆಕಾರ್ಡ್ ಆಫ್ ಮಾಡಿ. ರೆಕಾರ್ಡಿಂಗ್ ಆನ್ ಅಲ್ಲಿ ಇತ್ತು, ರೆಕಾರ್ಡ್ ಆಫ್ ಮಾಡಿ. ಕ್ರಾಪ್ ನ ಟಿಕ್ ಮಾಡಿ ಆಫ್. ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಎಕ್ಸಾಂಪಲ್ ನೋಡೋಣ. ಈಗ ಡೆಸ್ಕ್ಟಾಪ್ ಮೇಲೆ ಸೇವ್ ಆಗಿದೆ. ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ಈ ಫೋಟೋನ ಪಾಸ್ಪೋರ್ಟ್ ಸೈಜ್ ಎಂಡ್ ಫೋಟೋಗೆ ನಾವು ಚೇಂಜಸ್ ಮಾಡೋಣ. ಓಪನ್. ಕೀಬೋರ್ಡ್ ನಲ್ಲಿ F12 ಪ್ರೆಸ್ ಮಾಡ್ತಾ ಇದ್ದೀನಿ. ಹಾಗೆ ಪೊಸಿಷನ್ ಸೆಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಬಾರ್ಡರ್ ಬರುತ್ತಲ್ಲ, ಪೊಸಿಷನ್ ಸೆಟ್ ಮಾಡಿ ಎಂಟರ್ ಕೊಡ್ಬೇಕಾಗುತ್ತೆ. ಎಂಟರ್. ನೋಡಿ ಸೆಟ್ ಆಗಿದೆ. ಇದನ್ನು ಡೈರೆಕ್ಟ್ ಪ್ರಿಂಟ್ ಕೊಡಬೇಕು. ಈ ಪ್ರಿಂಟ್ ಕೊಡ್ಬೇಕಾದ್ರೂ ಅಷ್ಟೇ ಕೆಲವು ತಪ್ಪುಗಳು ಮಾಡ್ತಾರೆ. ಅಂದ್ರೆ ಡೈರೆಕ್ಟ್ ಆಗಿ ಪ್ರಿಂಟ್ ಕೊಡ್ತಾರೆ, ಬಟ್ ಯಾವ್ದು ಸೆಟ್ಟಿಂಗ್ ಅಲ್ಲಿ ಇರುತ್ತೆ ಅಂತ ಚೆಕ್ ಮಾಡಲ್ಲ. ಈಗ ಪ್ರಿಂಟ್ ಕೊಡ್ತಾ ಇದೀನಿ ನೋಡಿ. ಪ್ರಿಂಟ್ ಹೋಗಿ ಒಂದು Epson 3210 ನಲ್ಲಿದೆ. ಇದು 4:6 ಫೋಟೋ ಸೈಜ್ ಇದೆ. ಕ್ವಾಲಿಟಿ ಬಂದು ಹೈ ಅಲ್ಲಿ ಇರ್ಬೇಕಾಗುತ್ತೆ. ಕೆಲವರು ಸ್ಟ್ಯಾಂಡರ್ಡ್ ಕೊಡ್ತಾರೆ, ಕ್ವಾಲಿಟಿ ಹೈ ಅಲ್ಲಿ ಇರ್ಬೇಕಾಗತ್ತೆ. ಹಾಗೆ ಫೋಟೋ ಪೇಪರ್ ಟೈಪ್ ಬಂದು ಪ್ರೀಮಿಯಂ ಗ್ಲಾಸಿ. Epson ಫೋಟೋ ಪೇಪರ್ ಪ್ರೀಮಿಯಂ ಗ್ಲಾಸಿನಲ್ಲಿ ಇರಬೇಕು. ಹಾಗೆ ಆಪ್ಷನ್ ಹೋಗಿ, ಆಪ್ಷನ್ ಕ್ಲಿಕ್ ಮಾಡಿ, ಮತ್ತೆ ಪ್ರಿಂಟರ್ ಪ್ರಾಪರ್ಟಿಗೆ ಹೋಗಿ, ಇಲ್ಲಿ 3 ಆಪ್ಷನ್ಸ್ ಇರ್ತದೆ ನೋಡಿ. 3 ಆಪ್ಷನ್ ಸೆಲೆಕ್ಟ್ ಮಾಡಿ. ಕೆಲವು ಆಟೋಮೆಟಿಕ್ ಕಲರ್ ಕರೆಕ್ಷನ್ ಆಟೋಮೆಟಿಕ್ ಅಲ್ಲಿ ಇರುತ್ತೆ. ಆಟೋಮೆಟಿಕ್ ಅಲ್ಲಿ ಇದ್ರೆ ಫೋಟೋ ಡಲ್ ಆಗಿ ಬರೋ ಚಾನ್ಸಸ್ ಇರುತ್ತೆ. ಇಲ್ಲ ಕ್ಲಾರಿಟಿ ಡಾರ್ಕ್ ಆಗಿ ಬರುತ್ತೆ, ಪೇಜ್ ಡಾರ್ಕ್ ಕ್ಲಿಯರಿಟಿ ಇರಲ್ಲ. ಅದನ್ನ ಕಸ್ಟಮ್ ನ ಕ್ಲಿಕ್ ಮಾಡಿ ಅಡ್ವಾನ್ಸ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಡ್ವಾನ್ಸ್ ನಲ್ಲಿ ಕೆಲವು ಸಲ ಕಲರ್ ಕಂಟ್ರೋಲ್ ನಲ್ಲಿ
ಆಪ್ಷನ್ ವಿವಿಡ್ ಅಂತ ಬಂದ್ರೆ ಫೋಟೋಸ್ ಫುಲ್ ಕಪ್ಪಿಗೆ ಡಾರ್ಕ್ ಆಗಿ ಬಂದ್ಬಿಡುತ್ತೆ, ಫೋಟೋ ಕ್ಲಾರಿಟಿ ಇರಲ್ಲ. ಸೊ ಅದರಿಂದ ಇಲ್ಲಿ ಫೋಟೋ ಎನ್ಎಚ್ ಅಂತ ಕಾಣಿಸ್ತದೆ ನೋಡಿ, ಎನ್ಎಚ್ ನ ಕ್ಲಿಕ್ ಮಾಡಿ. ಎನ್ಎಚ್ ನಲ್ಲಿ ಇಲ್ಲಿ ಆಟೋಮೆಟಿಕ್ ಅಂತ ಇದೆಯಲ್ಲ, ಆಟೋಮೆಟಿಕ್ ನ ಕ್ಲಿಕ್ ಮಾಡಿ. ಫೋಟೋ ಪ್ರಿಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡ್ಬೇಕಾದ್ರೆ ಇಷ್ಟು ಸ್ಟೆಪ್ ಗಳೆಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ ನಿಮಗೆ ಫೋಟೋ ಕ್ಲಾರಿಟಿ ತುಂಬಾ ಚೆನ್ನಾಗೇ ಬರುತ್ತೆ. ಇಲ್ಲ ಅಂದ್ರೆ ಫೋಟೋ ಕ್ಲಾರಿಟಿ ಡಲ್ ಆಗಿರೋ ಚಾನ್ಸಸ್ ಇರುತ್ತೆ. ಓಕೆ ಮಾಡಿ, ಪ್ರಿಂಟ್ ಕೊಟ್ಟರೆ ಪ್ರಿಂಟ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.